ಮುಂಚಿತವಾಗಿ ತಾನು ಹೋಗಿ ಏನ್ರಿ ನದಿ ದಂಡಿ ಮೇಲೆ ಒಂದು ಸಗಣಿ ಹಾಕಿ ಅಲ್ಲಿ ನದಿಯಾಗಂದ ಸ್ನಾನ ಮಾಡ್ಕೊಂಡು ಬಂದು ಗುರುಗಳ ಪೂಜೆ ಅಂತೀವಿ ರೂಮಿನ ಬಾಗಿಲಿಗೆ ನಿಂದಿರ್ತಿದ್ರು. ಯಾವಾಗಿಂದ ಗುರುಗಳಾಗಿರ್ತಕ್ಕಂಥ ವಿಜಯಮಾನ್ ಸ್ವಾಮಿಗಳು ಅವರು ಎಲ್ಲ ಸಂಚಾರಕದ ಹೋಗಿ ಬಂದು ಏನ್ರಿ ಸ್ನಾನಕ್ಕಿಂತ ಹೊಂಟರು ಹೊತ್ತಿಕೊಂಡ್ರ ಸೇವಾದ ಮರಿಗಳು ಅದರ ಕೋಡಿಗೆ ಬಕೆಟ್ ಸಿಗಿಸಿಬಿಡ್ತಿದ್ರು, ನೀರಿಂದ ಕಾದ ನೀರಿಂದ ಅದು ಒಯ್ದು ಬಚ್ಚಲಾಗಿ ಇಡ್ತಿದ್ರು. ಅವರು ಸ್ನಾನ ಮಾಡ್ಕೊಂಡು ಹೊರಗೆ ಬರೋವರೆಗೂ ಕೂಡ ಮಾಂತಮ್ಮನ ಕೋಡಿಗೆ ಅವರು ಮಡಿ ಬಟ್ಟೆ ಹಾಕಿರ್ತಿದ್ರು. ಯಾವಾಗಿಂದ ಸ್ನಾನ ಮುಗಿಸ್ಕೊಂಡು ಕುಳೆಲ್ಲ ಟಾವೆಲ್ಲ ಅವ್ರು ಉಡ್ತಕ್ಕಂಥ ಪಂಜಿ ಏನ್ರಿ ಮಡಿ ಅಂತಕ್ಕಂಥ ತಗೊಂಡು ಉಟ್ಕೊಂಡು ಯಾವಾಗಿಂದ ಬಂದು ಪೂಜೆದ ಕೋಲ್ಯಾಗ ಬಂದ್ರತ್ತಂದ್ರ ಅವ್ರು ಇಡೀ ಪೂಜೆ ಮುಗಿಯುವರೆಗೂ ಅವ್ರು ಎದುರಿ ಕೂತ್ಕೊಂಡಂದ ಯಾವ ಮಹಾನ್ ತಪ್ಪುಗಳದ ಲಿಂಗ ಪೂಜೆ ನೋಡ್ತಿತ್ತ ಆಕಳು. ಯಾವಾಗಿಂದ ಅದ್ರ ಕೊಳ್ಳಾಗನು ಲಿಂಗ ಕಟ್ಟಿದ್ರು. ತಮ್ಮ ಲಿಂಗ ಪೂಜೆ ಆದ ನಂತರ ಆ ಆಕಳ ಕೊಳ್ಳಾಗಿರ್ತಕ್ಕಂಥ ಲಿಂಗವನ್ನು ತೆಗೆದು ಅದಕ್ಕಿಂತ ಲಿಂಗ ಪೂಜೆ ಮಾಡಿ ಮತ್ತೆ ಅದಕ್ಕಿಂತ ಕೊಳ್ಳಾಗಿಂದ ಕಟ್ಟವರು ಮೈಯೆಲ್ಲ ವಿಭೂತಿ ಧರಿಸೋರು. ಅದಕ್ಕೆ ಮಾಂತಮ್ಮಗ ಏನ್ರಿ ಯಾವಾಗಿಂದ ವಿಭೂತಿ ಧರಿಸದ ಬಳಕ ಅವಾಗ ಮಾಂತಪ್ಪಗಳು ಲಿಂಗ ಪೂಜೆ ಮಾಡ್ಕೊಂಡು ಅವರು ಪ್ರಸಾದ ಮಾಡದ ಬಳಕ ಇದು ಎದ್ದಿಂದ ಹೊರಗೆ ಬಂದು ಯಾವಾಗಿಂದ ಕಣಿಕಿ ತಿನ್ಬೇಕು, ಹುಲ್ಲು ತಿನ್ಬೇಕು. ಮಾಂತಪ್ಪಗಳು ಪ್ರಸಾದ ಆಗುತ್ತಾನ ಹಿಂಗ ಒಂದು ಹುಲ್ಲು ಕಡ್ಡಿ ಮುಡುತ್ತಿದ್ದಿಲ್ಲ ನೋಡ್ರಿ. ಎಟ್ ನಿಯತ್ರಿ ಆಕಳ ಬಲ್ಲಿ ಇದು ಒಂದು ಆಕಳ, ಇದು ಏನ್ರಿ ಮೂಕ ಪ್ರಾಣಿ ಎತ್ತುಕೊಂಡಂತೀವಿ. ಒಂದು ಸರಿ ಏನಾಗಿ ಬಿಟ್ಟದ, ಹಾನಗಲ್ ಕುಮಾರಸ್ವಾಮಿಗಳು ಹಿಂಗೆ ಹೇಳಿ ಕಳಿಸಿದ್ರು, ಹಿಂಗಂದ ಇಲ್ಕಲಕ್ಕಿಂದ ನಾವು ಬರಕತ್ತೀವಪ್ಪ, ತಮ್ಮ ದರ್ಶನಕ್ಕೆ ಬರಕತ್ತೀವತ್ತಂದು ಹಾನಗಲ್ ಕುಮಾರಸ್ವಾಮಿಗಳು ಅವತ್ತಿನ ದಿನಮಾನದೊಳಗ ಮಹಾನ್ ತಪ್ಪುಗಳಿಗೆ ಮುಂಚಿತವಾಗಿ ಅಂತ ಹೇಳಿ ಕಳಿಸಿದ್ರು. ನೋಡ್ರಿ ಅವ್ರದೆಲ್ಲ ಹೆಂಗದ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತೀನಿ ನಿಮ್ಗ. ಹಾನಗಲ್ ಕುಮಾರಸ್ವಾಮಿಗಳು ಬರ್ಲಕತ್ತಾರ ತಗೊಂಡಂದಾಗ ಅಂತ ಅಪ್ಪ ಬರ್ಲಕತ್ತಾನ, ಅಷ್ಟು ದೊಡ್ಡ ಮಹಾತ್ಮ ನಮ್ಮ ಊರಿಗೆಂದ ಬರಕತ್ತಾನಂದ್ರ ಅವನಿಗೆ ಹಂಗೆ ತರಬೇಡ್ರಲ್ಲ. ಆ ಹಾನಗಲ್ ಕುಮಾರಸ್ವಾಮಿಗಳಿಗೆಂದ ಆ ಪಲ್ಲಕ್ಕಿ ಒಳಗೆಂದ ಮೆರವಣಿಗೆ ಮಾಡ್ಕೊಂಡು ತೊಗೊಂಬರಿ ಎತ್ತಿಕೊಂಡು ಊರು ಹೊರಗೆಂದ ಪಲ್ಲಕ್ಕಿ ಇಟ್ಟಿದ್ರು. ಎಲ್ಲ ಜನ ಓದೋರು ಅದಾರ, ಬಾರಸವ್ರು ಅದಾರ. ಯಾಕಂದ್ರ ಮಾನ್ ತಪ್ಪುಗಳಿಗೆಂದ ಅಟ್ಟು ಖುಷಿ, ಹಾನಗಲ್ ಕುಮಾರಸ್ವಾಮಿಗಳು ಬರ್ತಾರ ಅನ್ನೋದು ಅಟ್ಟು ಖುಷಿ ಇತ್ತು. ಯಾವಾಗ ಮಹಾನ್ ತಪ್ಪುಗಳಿಂದ ಹಾನಗಲ್ ಕುಮಾರಪ್ಪ ಬರ್ತಾನಪ್ಪ, ಅವನಿಗೆಂದ ಪಲ್ಲಕ್ಕಿ ತೊಗೊಂಬರಿ ತಂದು ಪಲ್ಲಕ್ಕಿ ಇಟ್ಟಿದ್ರು. ಹಾನಗಲ್ ಕುಮಾರಸ್ವಾಮಿಗಳಿಗೆಂದ ಗೊತ್ತಾಗ್ಬಿಡ್ತು, ಇಲಕಲ್ ವಿಜಯಮಾನ್ ಸ್ವಾಮಿಗಳು ನನಗ ಪಲ್ಲಕ್ಕಿ ಒಳಗಿಂದ ಕರ್ಕೊಂಡು ಹೋಗೋರು ಅದಾರತ್ ಅನ್ನೋದ್ರಿಂದ ಗೊತ್ತಾಗಿ ಯಾವಾಗಿಂದ ಒಂದು ಕಡೆಗಿಂದ ಏನು ಪಲ್ಲಕ್ಕಿ ಇಟ್ಟಿದ್ರಲ್ಲ ಇವರು ಹಾನಗಲ್ ಕುಮಾರಸ್ವಾಮಿಗಳು ಆ ದಾರಿಲೇ ಬರಲಿಲ್ಲ, ಬ್ಯಾರೆ ದಾರಿಲೇ ಬಂದು ಮಡದಾಗಿಂದ ಬಂದು ಮಹಾನ್ ತಪ್ಪುಗಳಿಗೆ ನಮಸ್ಕಾರ ಮಾಡಿದ್ರು. ಸಂಜಿತನ ನಿಂತು ಅವು ಪಾಲಿಕೆ ತಗೊಂಡ ಮಠಕ್ಕೆ ಬಂದ್ರಿ. ಅಪ್ಪ ಬಂದೇ ಇಲ್ಲ ತಗೋಣ. ಹಾನಗಲ್ ಕುಮಾರಸ್ವಾಮಿಗಳು ಒಳಗೆ ಬಂದಿರಿ. ಯಾಕಂದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಯಾವ ಪಲ್ಲಕ್ಕಿ ಆಸೆ ಪಟ್ಟವರಲ್ಲ ಏನ್ರಿ, ಯಾವ ಪಲ್ಲಕ್ಕಿ ಕುಂದಿರ್ಬೇಕು, ಮೆರಿಬೇಕು ಅನ್ನುವಂಥ ಆಸೆ ಪಟ್ಟಿರ್ತಕ್ಕಂಥವ್ರು ಹಾನಗಲ್ ಕುಮಾರಸ್ವಾಮಿಗಳಲ್ಲ. ಹರಿದು ಒಂದು ಕಪ್ಪನಿ ಉಟ್ಕೊಂಡಂತ ಜೀವನ ಕಳೀತಕ್ಕಂಥ ಹಾನಗಲ್ ಕುಮಾರಸ್ವಾಮಿಗಳು ಅವತ್ತಿನ ದಿನಮಾನದೊಳಗೆ ಎಲ್ಲಾ ಕಡೆ ಕೂಡ ತಿರುಗಾಡಿದ್ರು. ಏನು ಕೊರತೆ ಅದಂದ್ರ ಮಠಗಳೆಲ್ಲ ಹಾಳು ಬಿದ್ದಾವೆ, ಆ ಮಠಗಳಿಗೆಲ್ಲ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಹಾತ್ಮರನ್ನು ಕೊಡಬೇಕಂತಕೊಂಡು ಶಿವಯೋಗ ಮಂದಿರ ಸ್ಥಾಪನಾ ಮಾಡ್ಬೇಕ್ರಿಪ್ಪ, ಅದಕ್ಕೆ ಒಂದು ಈಟ್ ನನಗೆ ಜಾಗ ತೋರಿಸಿದ್ರತ್ತಂದ್ರ ಉಪಕಾರ ಆಕೈತಿ ಅಂತಂದು ಇಲಕಲ್ ವಿಜಯಮಾನ್ ತಪ್ಪುಗಳಿಗೆ ಹೇಳಿದಾಗ ಅವಾಗ ಇಲಕಲ್ ವಿಜಯಮಾನ್ ತಪ್ಪುಗಳು ಅಂತಾರ, ಯಪ್ಪ ಕುಮಾರೇಶ ನಿನಗೆಂದ ಶಿವ ಮಂದಿರ ಸ್ಥಾಪನಾ ಮಾಡಾಕ ಜಾಗ ತೋರ್ಸಟ್ ನಾ ದೊಡ್ಡವಲ್ಲಪ್ಪ. ನೋಡ್ರಿ ಒಬ್ರಿಗೊಬ್ಬ ನಿನಗೆಂದ ಜೋಗ ಮಂದಿರ ತೋರ್ಸಕಂದ ಜಾಗ ತೋರ್ಸಕಂದ ನಿನ್ನಟ್ಟು ದೊಡ್ಡವಲ್ಲಪ್ಪ ನಾನು. ಈಗ ಯಪ್ಪ ನಾ ತೋರ್ಸಂಗಿಲ್ಲ, ನಮ್ಮವು ಅದಳ ನೋಡಿ ಮಾಂತಮ್ಮ ತೋರಿಸ್ತಾಳಪ್ಪ. ಆಕೆ ಮಾಂತಮ್ಮ ಅಂದ್ರೆ ಜಾಗ ತೋರಿಸ್ತಾಳ. ಆಕೆ ಯಾವ ಜಾಗದೊಳಗಿಂದ ಸಗಡಿ ಹಾಕ್ತಾಳ, ಯಾವ ಜಾಗದೊಳಗಿಂದ ಮೂತ್ರ ಮಾಡ್ತಾಳ, ಆ ಯಾವ ಜಾಗದೊಳಗಿಂದ ಕುಂದಿರ್ತಾಳಲ್ಲ ಅದೇ ಜಾಗದೊಳಗಿಂದ ಶಿವಯೋಗ ಮಂದಿರ ಕಟ್ರಿಪ್ಪ ಹತ್ತಿಕೊಳ್ಳೋದು ಏನ್ರಿ. ಯಾವಾಗಿಂದ ಈ ಮಾತು ಅಂದ್ಕೊಳ್ಳೋಣ ಆಯ್ತ್ರಿಪ್ಪ ಹತ್ತಿಕೊಳ್ಳೋದು ಕುಮಾರಪ್ಪಗಳು ಒಪ್ಪಿಕೊಂಡ್ರು. ಯಾವಾಗಿಂದ ಮಹಾನ್ ತಮ್ಮಗಂತಾರ, ಯವ ಮತ್ತ ಅಪ್ಪ ಶಿವ ಮಂದಿರ ಕಟ್ಟಬೇಕನ್ನಕತ್ತಾನ, ಸ್ವಾಮಿಗಳನ್ನ ತಯಾರು ಮಾಡ್ಬೇಕಂತಕ್ಕಂಥ ಆಶ್ರಮವನ್ನು ತಯಾರು ಮಾಡ್ಬೇಕನ್ನಕತ್ತಾನ, ಮತ್ತು ಕುಮಾರಪ್ಪಗೊಂದಿಟ್ಟು ಜಾಗ ಜಾಗ ತೋರ್ಸತ್ತಿಕೊಂಡ್ರ ಎಲ್ಲಿ ಇಲಕಲ್ಲ ಎಲ್ಲಿ ಶಿವ ಮಂದಿರ. ಸುಮ್ಮನೆ ನಾವು ಅರ್ಥ ಮಾಡ್ಕೋಬೇಕು, 100 ಕಿಲೋಮೀಟರ್ ದೂರದ ಅಲ್ಲಿ ಇಲಕಲದಿಂದ ಬಿಟ್ಟಿದ್ದು ಏನ್ರಿ. ಹಾನಗಲ್ ಕುಮಾರಸ್ವಾಮಿಗಳು ಹಿಂದೆ ನಡೆದಾರ, ಮುಂದೆ ಮಹಾಂತಮ್ಮ ನಡೆದದ. ಎಲ್ಲಿ ತನ ಇಲಕಲ್ದಿಂದ ಬಿಟ್ರ ಇವತ್ತೇನು ಶಿವಯೋಗ ಮಂದಿರ ಸ್ಥಾಪನೆ ಆಗ್ಯದಲ್ಲ ಬದಾಮಿ ತಾಲೂಕಿನೊಳಗ, ಅಲ್ಲಿಗೆ ಬರುವವರೆಗಿನ ಕೂಡ ಆಕಳು ಎಲ್ಲಿನೂ ಸಗಣಿ ಹಾಕ್ಲಿಲ್ಲ, ಎಲ್ಲಿನೂ ಕೂಡ ಮೂತ್ರ ಹಾಕ್ಲಿಲ್ಲ, ಎಲ್ಲಿನೂ ಕೂಡ ಆಕಳು ಕುಂದಿರ್ಲಿಲ್ಲ. ಕೊನೆಗೆ ಇಲ್ಲಂದ ಬಂದು ಕಾಡಿನೊಳಗ ಸುತ್ತಮುತ್ತ ಗಿಡ ಗಂಪಿ ಬಾಳ ಏನ್ರಿ, ಕಾಡು ಬಾಳ. ಆ ಕಾಡಿನ ಮಧ್ಯದೊಳಗೆ ಯಾರ ಕಣ್ಣಿಗೂ ಕೂಡ ಕಾಣಂಗಿಲ್ಲ. ಅಂತಲ್ಲಿಂದ ಕೊಟ್ಟೂರು ಬಸವೇಶ್ವರ ಗದ್ದಿಗಿತ್ತಲ್ಲಿ ನೋಡ್ರಿ. ಕಾಡಿನಾಗ ಎಂದ ಆಗಿತ್ತು ಏನು ಗೊತ್ತು ಯಾರಿಗೂ ಗೊತ್ತಿಲ್ಲ. ಯಾವಾಗಿಂದ ಗದ್ದಿಗೆ ಕೊಟ್ಟೂರು ಬಸವೇಶ್ವರ ಅಂತ ಗದ್ದಿಗಿತ್ತಲ್ಲ, ಆ ಗದ್ದಿಗೆ ಬಲ್ಲಂದ ಹೋಗಿ ಮಾಂತಮ್ಮ ಮುಳ್ಳು ಕಂಟ್ಯಾಗ ಹೋಗಿ ಅಲ್ಲಿ ಸಗಣಿ ಹಾಕಿ ಮೂತ್ರ ಹಾಕಿ ಯಾವಾಗಿಂದ ಅದೇ ಜಾಗದಾಗಿಂದ ಮಕ್ಕೋತು. ಇವತ್ತ
ಶಿವಯೋಗ ಮಂದಿರ ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ ಅದು ಅಂದಿನ ದಿನಮಾನದೊಳಗೆ ಎಲ್ಲಿ ಮಲ್ಕೊಂಡಿತ್ತು ಅದೇ ಜಾಗದಾಗೆ ಇವತ್ತು ಶಿವಯೋಗ ಮಂದಿರ ಅಂತಕ್ಕಂಥದ್ದಾಗಿದೆ.